ಶಂಕರಣ್ಣ ಅವರಿಗೆ ನಾಟಕ ಅಂದರೆ ತುಂಬ ಇಷ್ಟ ಇತ್ತು. ಅದೇ ರೀತಿ ಎಲ್ಲರೂ ಸೇರಿಸಿ ಮೊದಲನೇ ದಿನ ನನ್ನ ತೇಜಸ್ವಿ ಒಂದು ಎರಡನೇ ದಿನ ಕೊಡಲ್ಲ ಅಂದರೆ ಕೊಡಲ್ಲ, ಆಮೇಲೆ ಕೊಡಲಾಡ, ಈ 3 ನಾಟಕಗಳನ್ನ ಇಲ್ಲಿಗೆ ಹಲವಾರು ಜನರು ಗೆಸ್ಟರು ಸೀತಾರಾಮ್ ಅವರು, ಅಂತೇಳಿ ಚಂದ್ರಶೇಖರ್ ಅವರು, ಕೃಷ್ಣೇಗೌಡರು, ಈ ಥರ ಹಲವಾರು ಗಣ್ಯ ವ್ಯಕ್ತಿಗಳು ಏನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ದಯವಿಟ್ಟು ನಿಮ್ಮ ಮೂಲಕ ಎಲ್ಲರಿಗೂ ಕೇಳ್ಕೊಳ್ಳೋದೇನಂದರೆ ಈ 3 ನಾಟಕೋತ್ಸವವನ್ನು ಆಯೋಜನೆ ಮಾಡಿದರೆ ಎಲ್ಲರೂ ದಯವಿಟ್ಟು ಭಾಗಿಯಾಗಬೇಕು ವಿವರವಾಗಿ ಹೇಳ್ತೇನೆ. ಎರಡನೇದು ತಂದೆಯವರ ಹುಟ್ಟುಹಬ್ಬದ ದಿನ ಮತ್ತು ರಾಜ್ಯ ಏನು ವಿಶ್ವ ರೈತ ದಿನಾಚರಣೆಯಿಂದ 23ನೇ ತಾರೀಕು ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ವಿ. ಪಾಂಡವಪುರ ತಾಲೂಕು KPSS ಸಭಾಂಗಣದಲ್ಲಿ 23ನೇ ತಾರೀಕು. ಇವತ್ತು ಸುಮಾರು 45 ಸಂಸ್ಥೆಗಳು, ಎಲ್ಲ ಪ್ರೈವೇಟ್ ಸಂಸ್ಥೆಗಳು ಬರ್ತಾ ಇದ್ದಾರೆ. ಸುಮಾರು ಅವರು ಹೇಳಿರೋ ಪ್ರಕಾರ 100ಕ್ಕಿಂತ ಹೆಚ್ಚು ಜನರು ITI ಮಾಡಿರುವಂಥದ್ದು, ಡಿಪ್ಲೊಮಾ ಮಾಡಿರುವಂಥದ್ದು, ಡಿಗ್ರಿ ಮಾಡಿರುವಂಥದ್ದು, ಜೊತೆಗೆ ಇಂಜಿನಿಯರಿಂಗ್ ಮಾಡಿರುವಂಥದ್ದು, ಈಗೆಲ್ಲ BA ಮಾಡಿರುವಂಥದ್ದು, ಎಲ್ಲರಿಗೂ ಅವಕಾಶಗಳಿದೆ ಅಂತ ಈ ಕಾರ್ಯಕ್ರಮ ಉದ್ಯೋಗ ಸಮಸ್ಯೆ ಇದೆ. ಅದನ್ನು ನಡೆಸೋಕ್ಕೆ ಎಲ್ಲ ಥರ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ಇಲ್ಲೇ 2 ಸಂಸ್ಥೆಗಳು ಪಾಂಡವಪುರದಲ್ಲಿ ಆಫೀಸನ್ನು ಸೆಟಪ್ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ. 2 ಸಂಸ್ಥೆಗಳು ಈಗಾಗಲೇ ಏನು ಟೆಕ್ ಓರಿಯೆಂಟೆಡ್ ಕೆಲಸಗಳನ್ನು ಪಾಂಡವಪುರದಲ್ಲೇ ಅವತ್ತು ರಿಕ್ರೂಟ್ಮೆಂಟು ಅಲ್ಲೇ ಆಗುತ್ತೆ. ಹಾಗೆ ಒಂದು ರೌಂಡ್ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ ಒಂದು ಸಂಸ್ಥೆ ಇಲ್ಲಿ. ಸೊ ಅದೇ ಒಂದು ಸುಮಾರು ಉದ್ಯೋಗ ಮೇಳ ಒಂದೇ ಒಂದು ಸಂಸ್ಥೆ ಕರೆಸಿ ಮಾಡಿದ್ವಿ. ಅದರಲ್ಲಿ ಸುಮಾರು 51-52 ಜನ 170 ಜನ ಸೆಲೆಕ್ಟ್ ಮಾಡಿ ಗ್ರೂಪ್ ಬಗ್ಗೆ, ಜೊತೆಗೆ ಇನ್ನು 500ಕ್ಕಿಂತ ಹೆಚ್ಚು ಜನರು ಸೆಲೆಕ್ಟ್ ಮಾಡೋಕ್ಕೆ ಇಲ್ಲಿ ಬೆಂಗಳೂರು, ಮೈಸೂರು ಜೊತೆ ಅದರಲ್ಲಿ 2 ಸಂಸ್ಥೆ ಮಾಡುವುದಿಲ್ಲ. ಸುಮಾರು 150 ಜನಕ್ಕೆ ಕೆಲಸ ಮಾಡುವುದಿಲ್ಲ ಆಯೋಜನೆ ಮಾಡಿ. ಕ್ರೀಡೆಯನ್ನು ಅಂತ ಇದೆ ಕರ್ನಾಟಕ ಸರ್ಕಾರ, ಕರ್ನಾಟಕ ಡಿಜಿಟಲ್ ಎಕಾನಮಿ ಏನಿದೆ ಅದನ್ನು ಎನ್ಹಾನ್ಸ್ ಮಾಡೋಕ್ಕೋಸ್ಕರ ಸಿಟಿಗಳಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಂತ ಸರ್ಕಾರದಿಂದ ಕೇಳಬೇಕಂತ ಸಂಸ್ಥೆಗಳಿದೆ. ಸಂಸ್ಥೆ ಮೂಲಕ ಪಾಂಡವಪುರಕ್ಕೆ ಕರ್ಕೋಬರೋಕ್ಕೆ ಸಾಧ್ಯ. ಉದಾಹರಣೆ ಕೊಟ್ಟರೆ ನಾವೆಲ್ಲ ಗೆಸ್ಟ್ಗಳಿಗೆ ಒಂದು ಬಾಕ್ಸಲ್ಲಿ ಕೊಟ್ಟಿದ್ವಿ. ಆ ಕೊಟ್ಟಿದ್ದರಲ್ಲಿ ಹಿಂದ್ಗಡೆ ಚಿತ್ತಾಳಮ್ಮನ ದೇವಸ್ಥಾನದ ಏನೋ ಒಂದು ಸಂಸ್ಥೆ, ಇನ್ನೊಂದು ಮಾಡಮ್ಮ ಅಂತ ಒಂದು ಚಿಕ್ಕದಾದ್ರು ಒಂದು ಹೊರದ್ವಿ. ನಾವು ಮಾಡಬೇಕಾಗಿರೋದು ಏನು ಲೋಕಲ್ ಎಕಾನಮಿ ಅಂತ ಏನು ಕ್ರಿಯೇಟ್ ಮಾಡ್ತಾ ಇದ್ವಿ. ಸ್ಥಳೀಯವಾಗಿ ಉತ್ಪನ್ನಗಳನ್ನು ಸ್ಥಳೀಯವಾಗಿ ಕನ್ಸಂಪ್ಷನ್ ಈಗ DC ಫಾರ್ಮಿಂಗಿಂತ 2-3 ಆ ಕಡೆ ಉತ್ಪಾದನೆ ಕನ್ಸ್ಯೂಮ್ ಮಾಡಿದ್ದು ನಾವು DC ಫಾರ್ಮ್. ಸೊ ಅವಾಗೇನಾಯಿತು, ದುಡ್ಡು ನಮ್ಮ ಸ್ಥಳೀಯವಾಗಿ ನಾನು ನಿಮ್ಮ ಹತ್ರ ತಗತ್ತಿ, ನೀವು ನನ್ನ ಹತ್ರ ತಗತ್ತಿ. ಅವಾಗ ಏನಾಗ್ತದೆ, ಇನ್ನೂ ಒಂದು ಲೆವೆಲ್ ಡೀಪರ್ ಹೋಗ್ಬೇಕು ಅಂತಂದರೆ GDP ಲೆವೆಲಲ್ಲಿ ನಮ್ಮ ಪಂಚಾಯಿತಿಯ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಸ್ಟೇಟ್ ಲೆವೆಲ್ ಗ್ರಾಸ್ ಪಂಚಾಯಿತಿ ಪ್ರಾಡಕ್ಟ್ ಅದು ಯಾವತ್ತು ಜಾಸ್ತಿ ಇರ್ತದೆ, ನಮ್ಮ ವಹಿವಾಟು
ಪ್ರಾಡಕ್ಟ್ ಅಂತ ಜಾಸ್ತಿ. ಸೊ ಅವಾಗ ಫೈನಾನ್ಷಿಯಲಿ ಎಲ್ಲ ಉಪಯೋಗ. ಸೊ ಮೂಲ ಉದ್ದೇಶ ಕೋಆಪರೇಟಿವ್ ಸೊಸೈಟಿ ಇದೆ ಅದು ಎಲ್ಲೋ ಹೋಗಿತ್ತು. ಅದನ್ನ ಮೂಲಕ